ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನದಿಂದ ನಾನು ವ್ಲಾಗ್ನ ಹಾಕಿಲ್ಲ ಬಿಕಾಸ್ ಆಫ್ ನನ್ನ ನೆಟ್ವರ್ಕ್ ಚೆನ್ನಾಗಿಲ್ಲ ನನ್ನ ಮೊಬೈಲಲ್ಲಿ. ಸೊ ಹಾಗಾಗಿ ನಾನು ವ್ಲಾಗ್ನ ಹಾಕೋಕ್ಕಾಗಿಲ್ಲ. ಎಷ್ಟು ದಿವಸ ಗ್ಯಾಪ್ ಕೊಟ್ಟಿದ್ದೆ ಅದಕ್ಕೇ. ಈಗಲೂ ಕೂಡ ನನ್ನ ನೆಟ್ವರ್ಕ್ ವರ್ಕ್ ಆಗ್ತಾಯಿಲ್ಲ. ಬಟ್ ನೋಡೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಏಕೆಂದರೆ ವಿಡಿಯೋನ ನಾನು ಅಪ್ಲೋಡ್ ಮಾಡಿದಾಗ ತುಂಬಾ ಟೈಮ್ ತೊಗೊತಾ ಇದೆ. ಹಾಗಾಗಿ ಅದನ್ನು ಆ ಪ್ರಾಬ್ಲಮ್ನ ನಾನು ಸರಿ ಮಾಡೋದಕ್ಕೆ ಅಂತ ಹೇಳಿದ್ದೀನಿ. ಬಟ್ ಅದನ್ನು ಸರಿ ಹೋಗಿಲ್ಲ. ಹಾಗಾಗಿ ವಿಡಿಯೋನ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋದಕ್ಕೂ ಮುಂಚೆ ಲಾಸ್ಟ್ ವಿಡಿಯೋನೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ, ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರಿ, ನಾವು ಒಂದು ನಾಮಕರಣ ಫಂಕ್ಷನ್ಗೆ ಹೋಗಿದ್ದು. ಸೊ ಹಾಗೆ ಬರ್ತಾ ವಿಶಾಲ್ ಮಾರ್ಟಿಗೆ ಏನಕ್ಕೆ ಹೋಗಿದ್ದು ಅಂದರೆ ಒಂದೇ ಒಂದು ಐಟಮ್ ತೊಗೊಂಬರೋದಕ್ಕೆ ಅಂತ ಹೋಗಿದ್ದು. ಅದು ಚಾಪೆ. ನಮ್ಮ ಮನೇಲಿ ಚಾಪೆನ ನಾವು ಯೂಸೇ ಮಾಡಲ್ಲ ಜಾಸ್ತಿ, ತುಂಬ ರೇರು. 2 ಚಾಪೆನೂ ಹೊಸ ಚಾಪೆ, ಆದರೆ ಯೂಸ್ ಮಾಡಿಲ್ಲ. ಸುಮಾರು ಒಂದು 5 ಇಯರ್ಸ್ ಆಯಿತು ತೊಗೊಂಡು. ಬಟ್ ಯೂಸ್ ಮಾಡ್ದಲ್ಲ, ಅದು ಹಾಗೆ ಇಟ್ಟಿದ್ದಕ್ಕೇನೋ ಗೊತ್ತಿಲ್ಲ, ಎಲ್ಲ ಕಿತ್ತೋಯ್ತದು. ಸೊ ಹಂಗಾಗಿ ತರೋಣ ಆಚೆ ಹೋದಾಗ ತರೋಣ ಅಂತ ಅನ್ಕೊತಾ ಇರ್ತೀವಿ, ಮರ್ತೋಗ್ತಿರುತ್ತೆ. ಸೊ ಹಂಗಾಗಿ ಹಂಗೆ ವಿಶಾಲ್ ಮಾರ್ಟಲ್ಲಿ ರೀಸೆಂಟಾಗಿ ನೋಡಿದ್ವಿ ಇತ್ತು ಅಂತ. ಸೊ ಅದನ್ನು ತೊಗೊಂಬರೋಕ್ಕೆ ಅಂತ ಹೋದಾಗ ತುಂಬ ಚೆನ್ನಾಗಿತ್ತು. ನಮ್ಮ ಚೋಟುಗೆ ಅವನ ವಯಸ್ಸಿನ ಬಟ್ಟೆ ಎಷ್ಟು ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂದರೆ, ಲಾಸ್ಟ್ ಟೈಮಲ್ಲಿ ಬಂದಾಗ ಅಷ್ಟು ಕಲೆಕ್ಷನ್ಸೇ ಇರಲಿಲ್ಲ. ಸೊ ಹಾಗಾಗಿ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ, ಅಲ್ಲೇನು ತೊಗೊಳೋದು ಬೇಡ ಜಾಸ್ತಿ ಅಂತ ಅಂದ್ಬಿಟ್ಟು. ಬಟ್ ಈ ಸರಿ ಹೋದಾಗಂತೂ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು. 4 ವರ್ಷದ ಮಕ್ಕಳಿಂದ ಹಿಡಿದು 5 ವರ್ಷ 6 ವರ್ಷ ಆ ಥರ ಮಕ್ಕಳಿಗೆ, ಗಂಡು ಮಕ್ಕಳಿಗೆ. ಸೊ ನಂಗೆ ಅದನ್ನು ನೋಡಿ ನಂಗೆ ಬಿಡೋಕ್ಕೆ ಮನಸ್ಸು ಬರಲಿಲ್ಲ. ಆಯಿತು, ಏಕೆಂದರೆ ನಮ್ಮ ಮನೆಯವ್ರು ಹೇಳಿದರು ಚಾಪೆ ಒಂದೇ ತರಬೇಕು, ಇನ್ನೇನು ತರಬಾರ್ದು ಅಂತ. ಅವ್ರಿಗೆ ಗೊತ್ತು, ಲೇಡೀಸ್ ಸಾಮಾನ್ಯ ಈ ಥರ ಎಲ್ಲ ಹೋದ್ರೆ 1 ಅಲ್ಲ 4 ತೊಗೊಂಬಂದುಬಿಡ್ತಾರೆ ಅಂತ ಅವ್ರಿಗೂ ಗೊತ್ತು. ಸೊ ಆಯಿತು, ಅವ್ರು ಹೇಳಿದ್ರಲ್ಲ ಒಂದೇ ಸಾಕು ಚಾಪೆ ಅಂತ ಅಂದ್ಕೊಂಡು ಹೋದರೆ, ಅಲ್ಲೊಂದು ಟಿ ಶರ್ಟ್, ಲೈಟ್ ಕಲರ್ ಟಿ ಶರ್ಟು ನಂಗೆ ತುಂಬ ಇಷ್ಟ ಆಯಿತು. ಸೊ ಹಂಗಾಗಿ ಅದೊಂದು ತೊಗೊಂಡು ಬಂದೆ. ನಮ್ಮ ತೇಜು ಅಂತೂ ಪ್ಯಾಂಟ್ ಅಂತಲೇ ಇರ್ತಾನೆ. ಅವನಿಗೆ ನೈಟ್ ಪ್ಯಾಂಟ್ ಬೇಕು. ಅವನಿಗೆ ಲಾಸ್ಟ್ ಟೈಮ್ ಬಂದಾಗ ಕೊಡಿಸಿದ್ದೀನಿ, ಬಟ್ ಇನ್ನೊಂದು ಬೇಕು ಅಂತ ಅವನೊಂದು ಎತ್ಕೊಂಡ. ನಾನೊಂದು ದಿಂಬಿನ ಕವರ್, ಪಿಲ್ಲೋ ಕವರ್ ಚೆನ್ನಾಗಿತ್ತು, ಡಿ ಮಾರ್ಟ್ಗಿಂತ ಚೆನ್ನಾಗಿತ್ತು ಅಂತ ನಾನು ಅದನ್ನು ಒಂದೇ ಎತ್ಕೊಂಡೆ ಅನ್ಕೊತೀನಿ. ಮರ್ತೋಗ್ಬಿಟ್ಟಿದ್ದೀನಿ, ಏಕೆಂದರೆ ಇದು ವಿಡಿಯೋ ಮಾಡಿ ತುಂಬ ದಿವಸ ಆಗಿದ್ದಲ್ವ, ಅದಕ್ಕೋಸ್ಕರ. ಸೊ ಇಷ್ಟು ಎತ್ಕೊಂಡು ಬಂದೆ, ಒಂದು 4-5 ಐಟಮ್ ಎತ್ಕೊಂಡು ಬಂದೆ. ಹಂಗೆ ಬರಬೇಕಾದ್ರೆ ಗಡಿಯಾರ ತೊಗೋಬೇಕಾಗಿತ್ತು. ಗಡಿಯಾರನೂ ತುಂಬ ದಿನದಿಂದ ತೊಗೋಬೇಕು ಅಂತ ಅಂದ್ಕೊತಾ ಇದ್ವಿ. ಸೊ ಹಂಗೆ ಹಿಂಗೂ ಬಂದಿದ್ದೀವಲ್ಲ, ಟೈಮ್ ಇತ್ತು ಅಂತ ಅಂದ್ಬಿಟ್ಟು ಹೊರಗಡೆ ಬಂದಾಗ ಏನೇನು ತೊಗೋಬೇಕೋ ಅದನ್ನೆಲ್ಲ ನೆನೆಸ್ಕೊಂಡು ತೊಗೊಂಡ್ರೇ. ನಮ್ಮ ಮನೆಯವ್ರು ಹೇಳ್ತಾರೆ, ಇಲ್ಲ ನೀನು ಹೋಗು ತೊಗೊಂಬೋಗು ಗಾಡೀಲಿ ಹೋಗಿ ಅಂತ. ಬಟ್ ಯಾಕೋ ಗೊತ್ತಿಲ್ಲ, ನನಗೆ ಸ್ವಲ್ಪ ದಿವಸದಿಂದ ಗಾಡಿ ಓಡಿಸೋದಕ್ಕೆ ಭಯ ಆಗುತ್ತೆ. ಒಂದೊಂದು ಸರಿ ತುಂಬ ಗಾಡಿಗಳೆಲ್ಲ ಬರ್ತಿರ್ತವೆ, ತುಂಬ ಏನು ಟ್ರಾಫಿಕ್ ಅಂತಾರಲ್ಲ ಆ ಥರ. ಎಲ್ಲಿ ಮೇನ್ ರೋಡಲ್ಲಿ, ನಮ್ಮ ಏರಿಯಾದಲ್ಲಿ ಮೇನ್ ರೋಡಲ್ಲಿ ದಾಸರಳ್ಳಿ ಓಕೆ ಪರವಾಗಿಲ್ಲ, ಹೆಸರುಘಟ್ಟ ಮೇನ್ ರೋಡ್ ಆಗಿರ್ಬೋದು, ವಿಡಿಯೋ ಸ್ಟಾಪು ಆ ಕಡೆ ಎಲ್ಲ ಅದು ನೋಡಿದ್ರೆ ಯಾಕೋ ಒಂಥರ ಭಯ ಆಗ್ತಿತ್ತು. ಸೊ ಹಂಗಾಗಿ ನನಗೆ ಗಾಡೀಲಿ ಹೋಗೋಕ್ಕೆ ಆ ಥರ ಭಯ ಇದ್ದರೆ ನಾನು ಗಾಡಿ ಮುಟ್ಟಲ್ಲ, ಗಾಡೀಲಿ ಹೋಗಲ್ಲ ನಾನು. ಹಂಗಾಗಿ ಹಿಂಗೋ ಹೊರಗಡೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ನನಗೆ ಬೇಕಾದ ಐಟಮ್ಸ್ ಸ್ವಲ್ಪನೇ ತೊಗೊಂಬಂದಿದ್ದು. ಮೇಯ್ನ್ ಚಾಪೆ ಬೇಕಿತ್ತು, ಚಾಪೆ ತಂದ್ವಿ. ಮತ್ತು ಗಡಿಯಾರ ಬೇಕಿತ್ತು, ಮನೆಗೆ ಗಡಿಯಾರ ತಂದ್ವಿ. ನೋಡಿ, ಈ ಟಿ ಶರ್ಟ್ ನಂಗೆ ತುಂಬ ಇಷ್ಟ ಆಯಿತು. ನಾನು ಇಬ್ಬರು ಮಕ್ಳಿಗೂ ಅಷ್ಟೇ, ಯಾವುದೇ ಬಟ್ಟೆ ಹಾಕಿದ್ರು ತುಂಬ ಚೆನ್ನಾಗಿ ಕಾಣ್ತಾರೆ ಇಬ್ಬರೂ. ಸೊ ಹಂಗಾಗಿ ಯಾವಾಗಲೂ ನಾನು ನಮ್ಮ ಚೋಟಿಗೆ ಬ್ಲೂ ಕಲರು, ಡಾರ್ಕ್ ಕಲರ್ ಅಂಥದ್ದನ್ನ ನಾನು ಹಾಕ್ತಾಯಿದ್ದೆ. ರೆಡ್ಡು, ಬ್ಲೂ, ಪಿಂಕು, ವೈಟು ಆ ಥರ ಆ ಥರ ಡಾರ್ಕ್ ಕಲರ್ ಹಾಕ್ತಾಯಿದ್ದೆ. ಸೊ ಈ ಸರಿ ಯಾಕೋ ತುಂಬ ಲೈಟ್ ಕಲರ್ ಇಷ್ಟ ಆಯಿತು ನನಗೆ. ಸೊ ಅದೊಂದು, ಇದು ವೈಟ್ ಕಲರು ನಮ್ಮ ತೇಜಿಗೆ ತೊಗೊಂಬಂದೆ. ಮತ್ತು ಈ ಲೈಟ್ ಕಲರ್ ಇದೆಯಲ್ಲ, ಲೈಟ್ ಗ್ರೀನು, ಅದು ನಮ್ಮ ಪತಿಯವ್ರಿಗೆ ಅಂತಂದು ತೊಗೊಂಬಂದೆ. ಸೊ ಹಂಗಾಗಿ ಒಂದು 4-5 ಐಟಮ್ ತೊಗೊಂಬಂದ್ಬಿಟ್ಟೆ. ಆದರೆ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಹಾಗೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತೆ ವಿಶಾಲ್ ಮಾರ್ಟ್ಗೆ ಹೋಗ್ತಾಯಿದ್ದೀವಿ. ಏನಕ್ಕೆ ಅಂದರೆ, ಆವಾಗಲೇ ಹೇಳಿದ್ನಲ್ವ, ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಅಂತ. ನಮ್ಮ ಚೋಟಿಗೆ ಸುಮಾರು ಒಂದು 3 ಇಯರ್ಸ್ ಅನ್ಕೋತೀನಿ, 2 ಇಯರ್ಸ್ ಕಂಪ್ಲೀಟ್, 2.5 ಇಯರ್ ಕಂಪ್ಲೀಟ್ ಮುಂಚೆ, 2.5 ವರ್ಷದ ಮುಂಚೆ ಅವನಿಗೆ ಸುಮಾರು 10 ಪ್ಯಾಂಟ್ ತೊಗೊಂಬಂದುಬಿಟ್ಟಿದ್ರು ಅವ್ರ ಪಪ್ಪ, ಅಂದರೆ ನಮ್ಮ ಮನೆಯವರು 10 ಪ್ಯಾಂಟ್ ತಂದುಬಿಟ್ಟಿದ್ರು. ಎಲ್ಲನೂ ಏನಾಗ್ತಿತ್ತು ಅಂದರೆ ಲೂಸ್ ಆಗ್ತಿತ್ತು ಸೊಂಟ, ಮತ್ತು ಉದ್ದ ಪ್ಯಾಂಟ್ ಆಗ್ತಿತ್ತು. ಒಂದು ಸ್ವಲ್ಪ ಬೆಳೆಯೋದು ನಿಧಾನ ಅವನು, ನಮ್ಮ ಚೋಟು. ಹಂಗಾಗಿ ನಾನು ಅಂದ್ಕೊಂಡೆ ಸೊಂಟ ಎಲ್ಲ ಅವನಿಗೆ ಟೈಲರ್ ಹತ್ರ ಕೊಡಿಸಿ
ಟೈಲರ್ ಹತ್ರ ಕೊಟ್ಟು ಸೊಂಟ ಹಿಡಿಸ್ದೆ. ಬಟ್ ಉದ್ದ ಇರೋದನ್ನೆಲ್ಲ ಸ್ವಲ್ಪ ದಿವಸ ಬಿಟ್ಟು ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಸೊ ಒಂದೊಂದೇ ಆಗ್ತಾ ನೋಡಿದ್ರೆ ಇವಾಗ ಏನಾಗ್ತಿದೆ ಎಲ್ಲ ಮಂಡಿಯಿಂದ ಕೆಳಕ್ಕೆ ಅಂದರೆ ಮಂಡಿಯಿಂದ ಮೇಲಕ್ಕೆ ಬರ್ತಾಯಿದೆ, ತುಂಬ ಮೋಟ ಆಗ್ತಾಯಿದೆ. ಅದು ಯಾವ ಟೈಮಲ್ಲಿ ಅವನು ಅಷ್ಟು ಉದ್ದ ಆಗ್ಬಿಟ್ಟು ಅನ್ನೋದೇ ಗೊತ್ತಾಗಲಿಲ್ಲ. ಸೊ ಹಂಗಾಗಿ ಎಲ್ಲ ತುಂಬ ಮೋಟ ಆಗ್ತಿತ್ತು. ಹಾಗಾಗಿ ನಂಗೆ ಅದು ನೋಡಿ ಬೇಜಾರಾಗ್ಬಿಡ್ತು, ಇದೇನಪ್ಪ ಅಂತ ಅಂದ್ಬಿಟ್ಟು. ಸೊ ಅವನಿಗೆ ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು, ನಾವು ವಿಶಾಲ್ ಮಾಡ್ಕೋದಾಗ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಸೊ ಪ್ಯಾಂಟ್ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ನಮ್ಮ ಚೋಟಿಗೆ ನಮ್ಮ ತೇಜಿಗೆ ಸಿಗುತ್ತೆ ಅಂತ ಗೊತ್ತಿತ್ತು, ಚೋಟಿಗೆ ಪ್ಯಾಂಟ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ನಮ್ಮ ಮನೆಯವ್ರು ಏನು ಹೇಳಿದ್ರು, ಒಂದು ಕೆಲಸ ಮಾಡು, ನೀನು ಅವ್ನ ಪ್ಯಾಂಟ್ ಇಲ್ಲ ಅಲ್ವಾ, ಪ್ಯಾಂಟು ತೊಗೊಂಬಂದ್ಬಿಡು, ಟಿ ಶರ್ಟು ತೊಗೊಂಬಂದ್ಬಿಡು ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಅವ್ನಿಗೆ ಟಿ ಶರ್ಟ್ ಒಂದು 4-5 ಟಿ ಶರ್ಟ್ ತೊಗೊಂಡೆ, ತುಂಬ ಚೆನ್ನಾಗಿತ್ತು. ಅದೇ ನಾವು ನವೀನ್ ಟೆಕ್ಸ್ಟೈಲ್ ಆ ಥರ ಎಲ್ಲ ಹೋಗ್ತೀವಲ್ವ, ಅಲ್ಲಿ ಏನಿಲ್ಲ ಅಂದರೂ ಇದಕ್ಕಿಂತ 200-300 ರೂಪಾಯಿ ಜಾಸ್ತಿ ಇರುತ್ತೆ ಅದೇ ಕ್ವಾಲಿಟಿ ಟಿ ಶರ್ಟ್ಸು. ಸೊ ಅದೇ ಕ್ವಾಲಿಟಿ ಎಲ್ಲಿ ಸಿಗುತ್ತೆ ಅಂದರೆ ಯಾಕೆ ತೊಗೋಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಒಂದು 4-5 ಟಿ ಶರ್ಟ್ ತೊಗೊಂಡೆ. ಹಾಗೆ ಪ್ಯಾಂಟು ಕೂಡ ನೋಡಿದೆ. ಪ್ಯಾಂಟು ಸುಮಾರು ಅಲ್ಲಿ 2 ಥರ ಇತ್ತು ಪ್ಯಾಂಟು. ಬೇಕಾದರೆ ನೀವು ಯಾರಾದರೂ ಹೋದಾಗ ನೋಡಿ, ಎರಡೂ ಒಂದೇ ಕ್ವಾಲಿಟಿನೇ. ಒಂದು ಬರೀ 180 ರೂಪಾಯಿ ಪ್ಯಾಂಟು, ಇನ್ನೊಂದು 600 ರೂಪಾಯಿ ಪ್ಯಾಂಟು, ಇನ್ನೊಂದು 499 ರೂಪಾಯಿ ಪ್ಯಾಂಟ್. ಮೂರೂ ಒಂದೇ ಕ್ವಾಲಿಟಿ ಇದೆ, ಆದರೆ ರೇಟ್ ಮಾತ್ರ ಡಿಫ್ರೆನ್ಸ್ ಇದೆ. ಸೊ ನನಗೆ ನೋಡಿದೆ, ನನ್ನ ಮಗ ಏನು ಮಾಡ್ತಾನೆ, ನಮ್ಮ ತೇಜು ಸ್ವಲ್ಪ ಅವನು ಇನ್ನೂ ಚೆನ್ನಾಗಿ ಹುಡುಕ್ತಾನೆ ನನಗಿಂತ. ಸೊ ಅವನು ಹೇಳ್ದಮ್ಮ 180 ರೂಪೀಸ್ದು ನೋಡಮ್ಮ ಪ್ಯಾಂಟ್ ತುಂಬ ಚೆನ್ನಾಗಿದೆ ಅಂತ. ಸರಿ ಅಂತ ಅಂದ್ಬಿಟ್ಟು, ಬಟ್ ಎರಡೇ ಕಲರಲ್ಲಿ ಇದ್ದಿದ್ದು, ಒಂದು ಬ್ಲ್ಯಾಕು ಒಂದು ಬ್ಲೂ. ಸೊ 2 ಪ್ಯಾಂಟು ಅಂದರೆ ಅವ್ನು ಇವಾಗ ಏನು ಹೈಟ್ ಇದ್ದಾನೆ ಅದಕ್ಕಿಂತ ಸ್ವಲ್ಪ ದೊಡ್ಡದು. ಅವ್ನಿಗೆ 2 ಪ್ಯಾಂಟ್ ತೊಗೊಂಬಂದೆ. ಹಾಗೆ ಒಂದು 3/4 ತುಂಬ ಚೆನ್ನಾಗಿತ್ತು, ಅದು ಒಂದೇ ಒಂದು ಕಲರ್ ಇತ್ತು, 4-5 ಇತ್ತು. ಅದು ಏನಾದರೂ ಬೇಸಿಗೆಗಾಲದಲ್ಲಿ ಇಟ್ಟರೆ ಅಥವಾ ಎಲ್ಲ ನಾವು ಹೊರಗಡೆ ಹೋದಾಗ ಸಿಂಪಲಾಗಿ ಹಾಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಅದೊಂದು ತೊಗೊಂಡೆ. ಆಮೇಲೆ ನಮ್ಮ ತೇಜಿಗೆ ಇನ್ನೊಂದು ಟಿ ಶರ್ಟ್ ತೊಗೊಂಡೋ ಇಲ್ಲೋ ಗೊತ್ತಿಲ್ಲ, ಮರ್ತುಬಿಟ್ಟಿದ್ದೀನಿ. ಸೊ ಇಷ್ಟ ಆಯಿತು. ಇಷ್ಟೆಲ್ಲ ಮುಗಿಸ್ಕೊಂಡಂಗೆ ಇನ್ನೇನೆಲ್ಲ ವಿಶಾಲ್ ಮಾರ್ಟಲ್ಲೆಲ್ಲ ಪರ್ಚೇಸ್ ಎಲ್ಲ ಮುಗೀತು ನಮ್ಮದು ಶಾಪಿಂಗ್ ಎಲ್ಲ. ನಮ್ಮ ಚೋಟಿಗೆ ಹಿಂದಿನ ದಿವಸ ಸ್ವಲ್ಪ ಜ್ವರ ಇತ್ತು ಅಂತ ಔಷಧಿ ಹಾಕಿದ್ದೆ. ಸೊ ನಾರ್ಮಲ್ ಆಗಿದೆ, ಅವನು ಬೆಳಗ್ಗೆನೂ ಹಾಕಿದ್ದೆ ನಾನು ಶಿರಪ್ಪು. ಅವ್ನಿಗೇನಾಯಿತು ಮತ್ತೆ ವಿಶಾಲ್ ಮಾರ್ಟ್ಗೆ ಹೋಗಿದ ತಕ್ಷಣ ಅವ್ನಿಗೆ ಖುಷಿ ಆಗೋಯ್ತು. ಆಮೇಲೆ ಡಲ್ ಆಗಿಬಿಟ್ಟ ಅವನು. ಆಮೇಲೆ ನೋಡಿದ್ರೆ ಅಮ್ಮ ನಂಗೆ ಜ್ವರ ಬಂದಿದೆ ಅಂತ ಅಂದ. ಮುಟ್ಟು ನೋಡ್ತೀನಿ ತುಂಬ ಜ್ವರ ಬಂದುಬಿಟ್ಟಿತ್ತು. ಸರಿ, ಇವಾಗ ನನ್ನ ಪ್ಲ್ಯಾನ್ ಏನಿತ್ತು ಅಂದರೆ, ಹೆಂಗಿದ್ರು ನಾವು ಹೋಗ್ತಾಯಿದ್ದೀವಿ, ನಾವು ಆಟೋದಲ್ಲಿ ಹೋಗಿದ್ದೆ, ನೀವು ನೋಡಿದ್ರಲ್ವ. ನನ್ನ ಮನೆಯವ್ರು ಹೇಳಿದ್ರು, ಇಲ್ಲ ನೀನು ಗಾಡೀಲಿ ಹೋಗ್ಬಿಟ್ಪ ಅಂತ. ಇಲ್ಲ ನನಗೆ ಯಾಕೋ ಭಯ ಆಗ್ತಿದೆ ಅಂದಿದ್ದಕ್ಕೆ ಅವರು ಸರಿ ನೀನು ಆಟೋದಲ್ಲಿ ಹೋಗ್ಬಿಟ್ಟು ಬನ್ನಿ 3 ಜನ ಅಂತ ಹೇಳಿದ್ರು. ಸರಿ, ಫಸ್ಟ್ ವಿಶಾಲ್ ಮಾರ್ಟ್ಗೆ ಹೋದ್ವಿ. ವಿಶಾಲ್ ಮಾರ್ಟಿಂದ ನೆಕ್ಸ್ಟು ನಾವು ನನ್ನ ಹೇರ್ ಸ್ವಲ್ಪ ಕಟ್ಟಿಂಗ್ ಮಾಡಿಸ್ಬೇಕಾಗಿತ್ತು. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು, ಅದಕ್ಕೂ ಮುಂಚೆ ಅವನಿಗೆ ಜ್ವರ ಬಂದುಬಿಟ್ಟಿತ್ತಲ್ವ. ಸೊ ಇವಾಗ ಆಚೆ ಬಂದುಬಿಟ್ಟಿದ್ವಿ, ಮಳೆ ಬರೋಂಗಿದೆ ಅಂತ ಕೊಡೆನೂ ತಂದುಬಿಟ್ಟಿದ್ದೀನಿ. ಸರಿ, ಯಾವಾಗ ನಾನು ನೆಕ್ಸ್ಟ್ ಇನ್ನು ಈ ಕಡೆ ಬರ್ತೀನೋ ಕಟ್ಟಿಂಗ್ ಮಾಡಿಸೋದಕ್ಕೆ ಆಗಲ್ಲ, ಪ್ಲ್ಯಾನ್ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಅಂಥೇಳಿ ನಮ್ಮ ಚೋಟುಗೆ ಕರ್ಕೊಂಬರ್ಬೇಕಾದ್ರೆ ಮೆಡಿಕಲ್ ಶಾಪಲ್ಲಿ ಒಂದು ಶಿರಪ್ ತೊಗೊಂಡು, ಹಾಗೆ ಪಾನಿಪುರಿ ತಿನ್ನಬೇಕು, ದಾಯಿಪುರಿ. ಅಂಕಲ್ ಮಾಡೋ ದಾಯಿಪುರಿ ಏನು ಚೆನ್ನಾಗಿರುತ್ತೆ ಗೊತ್ತಾ. ಪಾನಿಪುರಿ ಎಲ್ಲನೂ ಚೆನ್ನಾಗಿ ಮಾಡ್ತಾರೆ. ನಮಗೆ ಈ ಕಡೆ ಬಂದರೆ ಎಲ್ಲೋ ಒಂದೊಂದ್ಸರಿ ಮಿಸ್ ಮಾಡ್ತೀವಿ ಅಷ್ಟೇ ನಾವು ಪಾನಿಪುರಿ ದಾಯಿಪುರಿ ತಿನ್ನೋದು. ಬಟ್ ಯಾವಾಗಲೂ ಈ ಕಡೆ ನಾವು ಲೇಔಟ್ ಕಡೆ ಬಂದರೆ ಮಾತ್ರ ಈ ಅಂಕಲ್ ಮಾಡೋ ದಾಯಿಪುರಿ ಮಿಸ್ ಮಾಡೋದೇ ಇಲ್ಲ. ನನ್ನ ಮಗ ಅಂತೂ ಪಾನಿಪುರಿ ಇಷ್ಟಪಡ್ತಾನೆ. ಸೊ ಅದನ್ನು ತಿಂದ್ಕೊಂಡು ಅಲ್ಲೇ ನಾನು ಅವನಿಗೆ ಶಿರಪ್ ಹಾಕಿದೆ. ಶಿರಪ್ ಹಾಕಿದ ತಕ್ಷಣ ನೆಕ್ಸ್ಟ್ ನಾವು ಹಾಗೆ ವಾಕೇಬಲ್ ಡಿಸ್ಟೆನ್ಸು ಇಲ್ಲಿಗೆ ಬಂದ್ವಿ. ಅಪೂರ್ವ ನೋಡಿದ್ರಲ್ವಾ, ಅಪೂರ್ವ ಇದು ಬ್ಯೂಟಿ ಪಾರ್ಲರು. ನಾನು ಇಲ್ಲಿಗೆ ಯಾವಾಗಲೂ ಬರೋದು, ಸುಮಾರು ಒಂದು 5 ಇಯರ್ಸಿಂದ ನಾನು ಬರ್ತೀನಿ. ಆಂಟಿ ಹೆಸರು ಜಯಶ್ರೀ ಅಂತ ಅಂದ್ಬಿಟ್ಟು ಆಂಟಿ ಹೆಸರು. ಅವತ್ತು ಆಂಟಿ ಇರ್ತಿದ್ರು ಯಾವಾಗಲೂ. ನಾನು ಫೋನ್ ಮಾಡಿ ಹೇಳಿದ್ದೆ ಬರ್ತೀನಿ ಅಂತ. ಆಯ್ತು ಇರ್ತೀನಿ ಬಾ ಅಂತ ಹೇಳಿದರು. ಆದರೆ ಅವತ್ತು ಆಂಟಿಗೆ ಏನೋ ಸ್ವಲ್ಪ ಒಂದು ಪ್ರಾಬ್ಲಮ್ ಆಗಿ ಬರೋದು ಲೇಟ್ ಆಯಿತು. ಹಂಗಾಗಿ ಹೋದೆ. ನನಗೆ ಇದು ಫಸ್ಟ್ ಟೈಮ್ ನಾನು ಇವ್ರನ್ನ ನೋಡ್ತಾ ಇರೋದು. ಸೊ ಅವ್ರಿಗೆ ಹೇಳಿದೆ ನನಗೆ ಬಟರ್ಫ್ಲೈ ಕಟ್ಟಿಂಗ್ ಮಾಡಿಕೊಡಿ ಅಂತ. ನಂಗೆ ನಿಜ ಹೇಳಬೇಕು ಅಂದರೆ ನನಗೆ ಹೇರ್ ಕಟ್ ಮಾಡಿಸೋದಕ್ಕೆ ಒಂದು ಸ್ವಲ್ಪನೂ ಇಷ್ಟ ಆಗ್ತಿರ್ಲಿಲ್ಲ. ಏಕೆಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, ನಾನು ಯಾರ್ದು ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ ನನ್ನ ಕೂದಲಿಗೆ. ಸೊ ಹಂಗಾಗಿ ಸಣ್ಣಗಾಗ್ಬಿಟ್ಟಿದೆ ಅಂತ. ನನಗೆ ಕುಚ್ಚು ಥರ ಇರಬೇಕು. ಸೊ ಏನಾಯಿತು, ಒಂದು 2 ಇಯರ್ಸ್ ಆಯ್ತು ಹತ್ತತ್ರ ನಾನು
ನನ್ನ ಹೇರ್ ಕಟ್ ಮಾಡಿಸಿ. ಸೊ ಹಂಗಾಗಿ ಮಾಡಿಸೋಣ ಅಂತ ಬಂದಿದ್ದು. ಪಾಪ ಇವ್ರಿಗಂತೂ ನಾನು ಹೇಳ್ತಾನೇ ಇದ್ದೆ, ಎಷ್ಟು ಕಟ್ ಮಾಡಬೇಕು ಕೆಳಗಡೆ ನೀವು ಅಂತ. ಅವ್ರು ಹೇಳ್ತಾಯಿದ್ರು ಬಟರ್ಫ್ಲೈ ಕಟ್ಟಿಂಗ್ ಅಂತ ಅಂದರೆ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಬೇಕಾಗುತ್ತೆ, ಸ್ಟೆಪ್ಸ್ ತೊಗೋಬೇಕು ಅಂದರೆ ನೀವು ಇಲ್ಲಿಂದ ಕಟ್ ಮಾಡಿಸ್ಲೇಬೇಕು ಅಂದಾಗ ನಾನು ಅವ್ರಿಗೆ ಶೋಲ್ಡರಿಂದ ಕೆಳಗಡೆ ಅಲ್ಲಿಂದ ಸ್ಟೆಪ್ನ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದೆ. ಪಾಪ ಅವರು ಕೂಡ ನಾನು ಹೇಳ್ದಂಗೆ ಮಾಡಿದ್ರು. ನನಗೆ ಆಂಟಿ ಹತ್ರ ಜಯಶ್ರೀ ಆಂಟಿ ಹತ್ರ ನಾನು ಕಟ್ಟಿಂಗ್ ಮಾಡಿಸ್ಕೊಂಡು ರೂಢಿ ನನಗೆ. ಸೊ ಹಂಗಾಗಿ ಅವ್ರು ಇರಲಿಲ್ಲ, ಪಾಪ ಇವರು ಕೂಡ ಚೆನ್ನಾಗಿ ಮಾಡಿಕೊಟ್ರು. ಫೈನಲಿ ನನ್ನ ಕಟ್ಟಿಂಗ್ ಎಲ್ಲ ಆಯಿತು. ಅಷ್ಟರಲ್ಲಿ ನಮ್ಮ ಚೋಟುಗೆ ನಿದ್ದೆ ಬಂದುಬಿಟ್ಟಿತ್ತು ಶಿರಪ್ಪು ಹಾಕಿದ್ದಕ್ಕೆ. ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಆಯಿತು, ಮುಕ್ಕಾಲು ಅವರೇ ಆಯಿತು ಅನ್ಕೊತೀನಿ ಇವ್ರ ಪಾರ್ಲರಲ್ಲಿ. ನೋಡಿ ಇಲ್ಲಿ ಫೋಟೋದಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಅವರೇ ಜಯಶ್ರೀ ಆಂಟಿ. ಅವತ್ತು ಮಿಸ್ ಆದರು, ಇಲ್ಲಾಂದ್ರೆ ಅವರು ಕೂಡ ನನ್ನ ಚಾನಲಲ್ಲಿ ಕಾಣಿಸ್ತಾಯಿದ್ರು. ಹಾಗಾಗಿ ಅವ್ರು ಮಿಸ್ ಆದರು ಅಂತ ಅಂದ್ಬಿಟ್ಟು ನಾನು ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗಾಗಿ ಒಂದು ಮುಕ್ಕಾಲು ಗಂಟೆ ಆಯ್ತಲ್ವಾ, ಅಷ್ಟರೊಳಗೆ ನಮ್ಮ ಚೋಟನೂ ಕೂಡ ಸ್ವಲ್ಪ ಹುಷಾರಾಗಿ ಎದ್ದ. ಸರಿಯಮ್ಮ ಆಯಿತು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟೆ. ಅಲ್ಲಿಂದ ಬರಬೇಕಾದ್ರೆ ಆನ್ ದ ವೇ ಆಟೋದವರು ಕೂಡ ಪರಿಚಯ ಆದರು. ಚೇತನ್ ರಾವ್ ಅಂತ ಅವ್ರ ಹೆಸರು. ಚೇತನ್ ರಾವ್ ಏನೋ ಗೊತ್ತಿಲ್ಲ, ಚೇತನ್ ಅಂತ ಗೊತ್ತಷ್ಟೇ. ಅಷ್ಟರಲ್ಲಿ ನಮ್ಮ ಚೋಟು ನನಗೆ ಇಡ್ಲಿ ಬೇಕು ಅಂತ, ಸರಿ ಅಂತ ಇಡ್ಲಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ನೀವು ಪೂರ್ತಿ ನೋಡಿದರೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು, ಟೇಕ್ ಕೇರ್. ನಮ್ಮ ಪುಟ್ಟ ಸ್ವಲ್ಪ ಹುಷಾರಾಗಿದ್ದಾನೆ ಇವಾಗ.